हिंदवा सोदरा सर्वे मम दीक्षा हिंदू रक्षा ममंत्र समानता ಅಂತ ಒಂದು ಮಾತಿನ ಅಡಿಯೊಳಗೆ ನಾವು ಇವತ್ತೆಲ್ಲ ಸೇರಿ ಹಿಂದುತ್ವ ಹಿಂದೂ ರಾಷ್ಟ್ರ ಇದನ್ನೆಲ್ಲ ನಾವು ಸಾಕಷ್ಟು ಸಲ ಭೇಟಿಯೊಳಗೆ ಸೇರಿದಾಗ ಮಾತಾಡ್ತೀವಿ. ಆದರೆ ಈ ರಾಜಕಾರಣ ಅಥವಾ ಎಲೆಕ್ಷನ್ ಅಂತ ಬಂದ ತಕ್ಷಣ ಈ ಹಿಂದುತ್ವ ಹಿಂದೂ ರಾಷ್ಟ್ರ ಇವರೆಲ್ಲ ಮರೆತು ನಮ್ಮ ಜಾತಿಗೆ ನಾವು ಸೀಮಿತ ಇದ್ದೀವಿ. ಈ ವರ್ಷದ ಈಗ ಬರುವಂತ ಚುನಾವಣೆ ಈ ವರ್ಷದ ಎಲೆಕ್ಷನ್ ಇರ್ತಾ ಇದೆ. ಈ ಎಲೆಕ್ಷನ್ ನಾವೆಲ್ಲರೂ ಪಕ್ಷಾತೀತರಾಗಿ ಜಾತ್ಯತೀತರಾಗಿ ಭಾಷಾತೀತರಾಗಿ ರಾಷ್ಟ್ರ ಹಿತಕ್ಕಾಗಿ ಈ ಚುನಾವಣೆ ಒಳಗೆ ನಾವೆಲ್ಲರೂ ಭಾಗವಹಿಸ್ತೀವಿ. ಅಕಸ್ಮಾತ್ ಈ ಚುನಾವಣೆ ಒಳಗಡೆ ಈ ಎಲೆಕ್ಷನ್ ಒಳಗಡೆ ಹಿಂದೂಗಳು ನಾವೇನಾದ್ರೂ ಮೈ ಮರೆತು ಕೂತಿದ್ದೇ ಆಯ್ತು ಅಂತಂದ್ರೆ ಮುಂದೆ ಬರುವಂತ ಪ್ರಸಂಗ ಎಷ್ಟು ಭಯಾನಕ ಅದ. ಈಗ ವಯನಾಡ್ ಒಳಗೆ ರಾಹುಲ್ ಗಾಂಧಿ ಅವರು ತಮ್ಮ ಚುನಾವಣಾ ಪ್ರಚಾರದೊಳಗೆ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು ಅಂತಂದ್ರೆ ರಾಮ ಮಂದಿರವನ್ನು ಮತ್ತೆ ಕಡಿಮೆ ನೀವು ಬಾಬರಿ ಮಸೀದಿ ಕಟ್ಟಿಸಿಕೊಡ್ತೀವಿ. ಈ ಮಟ್ಟದ ನೀಚ ಈ ಮಟ್ಟದ ತುಷ್ಟೀಕರಣದ ರಾಜಕಾರಣ ಒಂದು ಪಕ್ಷ ಮಾಡ್ಕೋತ ಬಂದಾಗ ಈ ದೇಶದ ಬಹುಸಂಖ್ಯಾತರಾಗಿರ್ತಕ್ಕಂಥ ನಮಗೆ ಯಾವ ಒಂದು ಬೆಂಬಲ ಅಥವಾ ಯಾವ ಒಂದು ಪಕ್ಷದಿಂದ ನಮಗೆ ಸಹಾಯ ಸಹಕಾರ ಸಿಗ್ತದ ಅಂತ ಅನ್ನೋದನ್ನ ನಾವು ವಿಚಾರ ಮಾಡೋದು. ಕರ್ನಾಟಕದೊಳಗೆ ಅತ್ಯಂತ ವ್ಯವಸ್ಥಿತವಾಗಿ ಪ್ರಚಾರ ಕಾರ್ಯ ನಡೆದಾವ. 1 ಲಕ್ಷ ರೂಪಾಯಿ ಕೊಡ್ತೀವಿ ಪ್ರತಿ ಮಹಿಳೆಗೆ. ನಮ್ಮ ಸರ್ಕಾರ ಕೇಂದ್ರದೊಳಗೆ ಅಸ್ತಿತ್ವಕ್ಕೆ ಬಂತು ಅಂತಂದ್ರೆ 1 ಲಕ್ಷ ರೂಪಾಯಿ ಕೊಡ್ತೀವಿ. ಅದೊಂದು ಕಾರ್ಡ್ ಮಾಡಿ ಎಲ್ಲಾ ಕಡೆ ಚುನಾವಣೆ ಒಳಗೆ ಪ್ರಚಾರಕ್ಕೆ ಉಪಯೋಗಿಸಿರುತ್ತೆ. ಅದ್ರ ಬಗ್ಗೆ ತಮಗೂ ಮಾಹಿತಿ ಬಂದಿರ್ಬೋದು. 1 ಲಕ್ಷ ಯಾವಾಗ ಕೊಡ್ಲಿಕ್ಕೆ ಬರ್ತದ ಅಂತಂದ್ರ ಯಾವಾಗ ಆ ಪಕ್ಷ ಬಹುಮತ ಸಾಬೀತು ಮಾಡ್ತದೋ ಅವಾಗ 1 ಲಕ್ಷ ಕೊಡ್ಲಿಕ್ಕೆ ಬರ್ತದೆ. 272 ಸೀಟ್ ಒಳಗಡೆ ಕಾಂಗ್ರೆಸ್ ಕಂಟೆಸ್ಟ್ ಮಾಡಿದ್ದು ಬರೀ 230 ಸೀಟ್ ಚುನಾವಣೆ ನಿಂತಿತ್ತು. ಇನ್ನು ಅವರಿಂದ 1 ಲಕ್ಷದ ಆ ಗ್ಯಾರಂಟಿಯನ್ನ ನಾವು ಹೆಂಗೆ ನಂಬಬೇಕು? ಇದನ್ನು ಸಾಮಾನ್ಯ ಜನರಿಗೆ ನಾವು ಮುಟ್ಟಿಸ್ಬೇಕು. ಎರಡನೇ ವಿಷಯ ಏನು ಅಂತಂದ್ರೆ ಈ ಕರೆಂಟ್ ಫ್ರೀ ಕೊಟ್ಟೆ, ಆಮೇಲೆ ಹೆಣ್ಮಕ್ಳಿಗೆ ನಾರಿ ಶಕ್ತಿ ಅನ್ನೋ ಹೆಸರಿನೊಳಗಡೆ ಬಸ್ ಫ್ರೀ ಮಾಡಿವೆ. ಈ ಎಲ್ಲಾ ಫ್ರೀ ಮಾಡೋಕ್ಕಿಂತ ನಾರಿ ಶಕ್ತಿ ನೀವು ಮಾಡಲೇಬೇಕಾಗಿತ್ತು ಅಂತಂದ್ರೆ ನನ್ನ ರಾಜ್ಯದ ಪ್ರತಿಯೊಂದು ಮನೆಯ ಹೆಣ್ಣು ಮಕ್ಕಳಿಗೆ ಸುರಕ್ಷತೆಯನ್ನು ಕೊಡ್ರಿ. ಇದಕ್ಕಿಂತ ದೊಡ್ಡ ನಾರಿ ಶಕ್ತಿ ನೀವು ಕೊಡುವ ಅವಶ್ಯಕತೆ ಇದೆ. ತಂದೆ ತಾಯಿಗಳು ಯಾವ ಧೈರ್ಯದ ಮೇಲೆ ತಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳಿಸ್ಬೇಕು, ತಂದೆ ತಾಯಿಗಳು ಯಾವ ಧೈರ್ಯದ ಮೇಲೆ ತಮ್ಮ ಮಕ್ಕಳನ್ನ ಮಾರ್ಕೆಟ್ಗೆ ಕಳಿಸ್ಬೇಕು, ಆ ಧೈರ್ಯ ನಮ್ಮೊಳಗೆ ಬರ್ತಾ ಇಲ್ಲ. ಶಾಲೆಗೆ ಹೋದಂತ ಕಾಲೇಜ್ಗೆ ಹೋದಂತ ಮಗಳು ಮನೆಗೆ ಬರುವಾಗ ಹೆಣ ಆಗಿ ಬರ್ತಾಳ. ಮಾರ್ಕೆಟ್ ಒಳಗೆ ಅಡ್ಡಾಡ್ಲಿಕ್ಕೆ ಹೋದಂತ ಹುಡುಗಿ ಸಣ್ಣ ಹುಡುಗಿ ಅಪ್ರಾಪ್ತ ಬಾಲಕಿ ಮನೆಗೆ ಬರುವಷ್ಟೊತ್ತಿಗೆ ಒಂದು 4-5 ದಿನ ಗರ್ಭಿಣಿಯಾಗಿರ್ತಾಳ. ಯಾವ ರೀತಿ ಸುರಕ್ಷೆ ರಾಜ್ಯ ಸರ್ಕಾರ ಹಿಂದೂ ಸಮಾಜಕ್ಕೆ ಕೊಡ್ತಾ ಇದೆ ಅಂತ ಯಾರಿಗೂ ಗೊತ್ತಾಗ್ತಾ ಇದೆ. ಅವ್ರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ, ಅವರು ಕೆಜೆ ಹಳ್ಳಿ ಡಿಜೆ ಹಳ್ಳಿ ಪೊಲೀಸ್ ಇಲಾಖೆಯವರು ನಮ್ಗೆ ಬೆಂಬಲಕ್ಕೆ ನಿಂತಾರ ಅಂತಂದ್ರೆ ನಾವೇನಾದ್ರೂ ನಂಬಿದ್ವಿ ಅಂತಂದ್ರೆ ಅದು ಶುದ್ಧ ಸುಳ್ಳು. ಕೆಜೆ ಹಳ್ಳಿ ಡಿಜೆ ಹಳ್ಳಿ ಪ್ರಕರಣ ತಗೊಳ್ರಿ, ಹುಬ್ಬಳ್ಳಿ ಪ್ರಕರಣ ತಗೊಳ್ರಿ, ಪೊಲೀಸರಿಗೆ ಸುರಕ್ಷತೆ ಇಲ್ಲ ಅಂತ ಸರ್ಕಾರ ಇವತ್ತು ನಮ್ಮ ಕರ್ನಾಟಕದೊಳಗಿದೆ. ಇನ್ನು ಸಾಮಾನ್ಯ ಜನತೆಗೆ ನಮಗೆ ಯಾವ ರೀತಿಯಾದಂತ ಸುರಕ್ಷೆಯನ್ನು ಕೊಡಬಹುದು, ಯಾವ ರೀತಿಯಾದಂತಹ ಸೌಲಭ್ಯಗಳನ್ನು ಕೊಡಬಹುದು ಈ ಸರ್ಕಾರ, ಅದನ್ನ ಮನನ ಮಾಡಿಕೊಂಡು ಅದನ್ನ ನಾವು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡು ಭಾರತ ಅಂತಂದ್ರೆ ನಾವೆಲ್ಲರೂ ಮೊದಲು ಹೇಳ್ತಿದ್ವಿ ಭಾರತ ವಿಶ್ವಗುರು, ಭಾರತ ಒಂದೇನು ಅಂತಂದ್ರೆ ಜಗತ್ತಿಗೆ ನಾಯಕ ಆಗುವಂತ ಸ್ಥಾನದೊಳಗಿದೆ ಅಂತ ನಾವು ಈಗ ಈ 10 ವರ್ಷದಿಂದ ನಾವು ಈ ಕಲ್ಪನೆ ಬಂದಿದೆ. ಮೊದಲೆಲ್ಲ ನಾವು ನೀವು ಶಾಲೆ ಒಳಗಿದ್ದಾಗ ಅತ್ಯಂತ ಸಣ್ಣ ವಿಷಯ ಕುರಿತು ಮಾತಾಡೋಣ, ಯಾಕಂದ್ರೆ ಮನಸ್ಸಿಗೆ ಮುಟ್ಟುವಂತ ವಿಷಯಗಳಿವೆ. ನಾವು ಶಾಲೆಯ ಒಳಗಿದ್ದಾಗ ಒಂದು ದಿನಾನು ನಾವು ಭಾರತದ ಶ್ರೀಮಂತಿಕೆಯ ಬಗ್ಗೆ ಪ್ರಬಂಧ ಬರೆದಿಲ್ಲ. ಪ್ರಬಂಧ ಬರೆದಿದ್ದೆಲ್ಲ ಭಾರತ ಬಡರಾಷ್ಟ್ರ ಅಂತ ಬರ್ತದೆ. ಹೌದಾ? ಭಾರತ ಬಡರಾಷ್ಟ್ರ ಯಾಕಾಯಿತು ಅಂತನ್ನೋದ್ರ ಬಗ್ಗೆ ವಿಚಾರ ಇಲ್ಲ. ನಮಗೆ ಕೇಳಿದ್ವಿ ಅಂತಂದ್ರೆ ಹೇಳ್ತೀವಿ. ಇತಿಹಾಸದ ಪುಸ್ತಕ ಕಲಿದ್ವಿ ಅಂತಂದ್ರೆ ಗಜನಿ, ಗೋರಿ, ತುಘಲಕ್, ಮೊಘಲ್ ನಂತರ ಬಂದಿದ್ದು ಕಾಂಗ್ರೆಸ್. ಇವರೆಲ್ಲರೂ ದೋಚ್ಕೊಂಡು ಹೋದ್ರು. ಆ ಕಾರಣ ಭಾರತ ಬಡರಾಷ್ಟ್ರ. ಇನ್ನೂ ಸಹಿತ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಆ ದೋಚ್ಕೊಂಡು ಹೋದವ್ರ ಕೈಯಲ್ಲೇನ ಮತ್ತೆ ಕೀಲಿಕಾಯಿ ಕೊಡ್ತಾ ಇದ್ವಿ, ಮತ್ತೆ ದೋಚ್ರಿ ನಮ್ಮನ್ನ. ಆ ಕಾರಣಕ್ಕಾಗಿ ನಾವೆಲ್ಲ ಜಾಗೃತರಾಗಬೇಕು. ಇಡೀ ಹಿಂದೂ ಸಮಾಜ ಜಾಗೃತಿ ಆಗಬೇಕು. ಆ ಜಾಗೃತಿ ಮುಖಾಂತರ ಮತದಾನ ಮಾಡಬೇಕು. ಮತದಾನ ಮುಖಾಂತರ ಯಾವಾಗ ಹಿಂದೂ ಸಂಘಟಿತ ಆಗಿ ನಿಂತಿದ್ದಾನೋ ಅವತ್ತು ಭಾರತ ಸದೃಢ ಆಗಿರ್ತದೆ. ಯಾವತ್ತು ತಲೆ ಬಗ್ಗಿಸಲಿಲ್ಲ ಭಾರತ. ಯಾವತ್ತು ಹಿಂದೂ ವಿಘಟಿತ ಆಗಿ ಹಿಂದೂ ನಮ್ಮಲ್ಲಿ ಜಾತಿ ಮತ ಈ ಎಲ್ಲ ಅತ್ಯಂತ ಕೀಳರಿಮೆಯನ್ನು ಇಟ್ಟುಕೊಂಡು ನಾವು ಒಳ ಹೋಗಿದ್ವು, ಅವತ್ತೆಲ್ಲ ಭಾರತ ತಲೆ ತಗ್ಗಿಸಿ ನಿಂತಿದೆ. ಆ ಕಾರಣಕ್ಕಾಗಿ ಈಗ ಮತ್ತೊಮ್ಮೆ ಭಾರತ ಜಗತ್ತಿನೊಳಗೆ ತಲೆ ಎತ್ತಿ ನಿಲ್ಲಬೇಕು. ಇಡೀ ಜಗತ್ತಿನ ನಾಯಕತ್ವ ಭಾರತದ ಕಾಲಿಗೆ ಬಿದ್ದು ನಮ್ಮ ನಾಯಕತ್ವ ನೀ ಮಾಡಬೇಕು ಅಂತಂದ್ರೆ ಹೇಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಆ ಪರಿಸ್ಥಿತಿ ನಿರ್ಮಾಣ ಆದಾಗ ನಾವು ಮೈ ಬರ್ತೀವಿ ಅಂತಂದ್ರ ನಾಳೆ ನಮ್ಮ ಮುಂದಿನ ಪೀಳಿಗೆ ನಾವೆಲ್ಲರೂ ಮನೆಯೊಳಗೆ ಕೊಟ್ಟಿರ್ತೀವಿ. ಹಿರಿಯರದ್ದು ಒಂದು ಮನೆಯೊಳಗೆ ಯಾರು ತೀರ್ಕೊಂಡಿರ್ತಾರಲ್ಲ ಅಂತ ಹಿರಿಯರ ಒಂದು ಫೋಟೋ ಹಾಕಿರ್ತೀವಿ ಮನೆಗೆ. ಹೌದಾ? ಎದಕ್ಕೆ ಹಾಕಿರ್ತೀವಿ ಫೋಟೋ ಅಂತಂದ್ರೆ ಅವ್ರ ಆದರ್ಶಗಳ ನಮ್ಗೆ ನೆನಪಿರ್ಲಿ, ನಾವು ಅದೇ ರೀತಿ ಜೀವನ ಮುಂದೆ ಸಾಗಿಸೋಣ. ನಮ್ಮ ಆದರ್ಶಗಳನ್ನ ನಮ್ಮ ಮುಂದಿನ ಪೀಳಿಗೆ ನೆನಪಿಟ್ಕೋಬೇಕು. ಆ ಮಳಿಗೆ ನಮ್ದು ಫೋಟೋ ಹಾಕಬೇಕಂತ ವಿಚಾರ ಮಾಡಿರ್ತಾರಲ್ಲ, ನಮ್ದು ಕಾಲ ಆದ್ಮೇಲೆ ಆ ಮಳಿಗೆ ನಮ್ ಫೋಟೋ ವಜ್ಜಾಗ್ಬಾರ್ದು. ಅವ್ರು ಖುಷಿಯಿಂದ ಹೋಗ್ಬೇಕು. ಇವ್ರು ನಮ್ಮ ಪೂರ್ವಜರು, ಇವರು ಒಂದು ಚುನಾವಣೆ ಒಳಗ ಅತ್ಯಂತ ಗಟ್ಟಿ ನಿಲುವು ತಗೊಂಡ್ರು. ಆ ನಿಲುವು ತಗೊಂಡಿದ್ದಕ್ಕಾಗಿ ನಾ ಇವತ್ತಿಗೂ ಸಹಿತ ಹಣಿಗೆ ಭಂಡಾರ, ಹಣಿಗೆ ಕುಂಕುಮ, ಹಣಿಗೆ ವಿಭೂತಿ ಹಚ್ಕೊಂಡು ದೇವ್ರ ಧ್ಯಾನ ಮಾಡ್ಕೊಂಡು ಮಂದಿರಗಳಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಕಸ್ಮಾತ್ ನನ್ನ ಪೂರ್ವಜರು ನಾವೇನಿದ್ದೀವಿ ಈಗ, ಇವರೆಲ್ಲರೂ ಅವತ್ತು 2,000 ರೂಪಾಯಿ ಆಸೆಗಾಗಿ, ಫ್ರೀ ಬಸ್ಗಾಗಿ, ಅವರ ಉದ್ರಿಗಿರಾಕಿಗಳಾಗಿ ಮತ ಮಾಡಿಕೊಂಡ್ರು. ಆ ಕಾರಣಕ್ಕಾಗಿ ಇವತ್ತು ನಾ ಅರ್ಧ ಪ್ಯಾಂಟ್ ಹಾಕೊಂಡು ಕೈ ಮೇಲೆ ಟೊಪ್ಪಿ ಹಾಕೊಂಡು ಜಾಳಿಗೆ ಮನೆ ಹಾಕೊಂಡು ಅಡ್ಡಾಡೋ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೋಬಾರ್ದು. ಇದನ್ನ ಮನಸ್ಸಿನೊಳಗೆ ಗಟ್ಟಿ ಮಾಡ್ಕೊಂಡು ಉದ್ದೇಶ ಅತಿ ಸ್ಪಷ್ಟ. ಏನು ಸ್ಪಷ್ಟ ಉದ್ದೇಶ ನಮ್ದು? ಇಲ್ಲಿವರೆಗೂ ಹಿಂದೂ ಜಾಗರಣ ವೇದಿಕೆ ಯಾವುದೇ ಚುನಾವಣೆ ಬಂತಂತಂದ್ರೂ ಪರೋಕ್ಷವಾಗಿ ಬೆಂಬಲ ಕೊಡ್ತಿದ್ವಿ, ಖರೆ ಪ್ರತ್ಯಕ್ಷವಾಗಿ ಬಂದು ಯಾವತ್ತೂ ಕೆಲಸ ಮಾಡಲಿಲ್ಲ. ಎಷ್ಟೇ ಎಲೆಕ್ಷನ್ಗಳಾದ್ರೂ ಪರೋಕ್ಷವಾಗಿ ಹಿಂದಿನ ಬೆಂಬಲ ಇರ್ತಿತ್ತು. ನಾವು ಯಾವ್ಯಾವ ಕೆಲಸ ಮಾಡಬೇಕು, ಸಂಘದಿಂದ ಏನೇನು ಮಾಹಿತಿ ಬಂತು ಆ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಆದ್ರೆ ಇವತ್ತು ಮುಂದೆ ಬಂದು ಎಲೆಕ್ಷನ್ ಮಾಡ್ಲಿಕ್ಕೆ ಮುಖ್ಯ ಉದ್ದೇಶ ಏನು ಅಂತಂದ್ರೆ ರಾಷ್ಟ್ರಹಿತ. ಯಾವಾಗ ರಾಷ್ಟ್ರಹಿತ ಕಾಯುವಂತ ನಾಯಕನನ್ನ ನಾವು ಆರಿಸ್ತಿರ್ತೀವಿ, ಅವತ್ತು ಮಾತ್ರ ರಾಷ್ಟ್ರ ಅತ್ಯಂತ ಸುಖ ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ. ನಾವು ಯಾವತ್ತು ಈ ಭೂಮಿ ಸಂಸ್ಕೃತಿ ಏನಂತ ಹೇಳ್ತಿತ್ತು ಅಂತಂದ್ರೆ ಯತ್ರ ನಾರ್ಯಂತು ಪೂಜತೆ ತತ್ರ ರಮಂತು ದೇವತಾ ಅಂತ. ಎಲ್ಲಿ ಹೆಣ್ಮಕ್ಳಿಗೆ ಗೌರವ ಸಿಗ್ತದೋ, ಎಲ್ಲಿ ಹೆಣ್ಮಕ್ಳನ್ನ ತಾಯಿ ಸ್ಥಾನದೊಳಗೆ ಪೂಜೆ, ನಾವು ನದಿ, ಆ ಪ್ರಾಣಿಗಳನ್ನ, ಭೂಮಿಯನ್ನ ತಾಯಿ ಹೋಲಿಸಿ ಮಾತಾಡ್ತೀವಿ. ಮನೆಯೊಳಗೆ ಒಂದು ಸಣ್ಣ ಮಗಳು ಬಂತು ಅಂತಂದ್ರೆ ಆಕೆ ಏಕವಚನಲ್ಲೇ ಮಾತಾಡಂಗಿಲ್ಲ. ನಾವು ಏನವ ಏನಕ್ಕ ಅಂತ ಮಾತಾಡಿಸ್ತೀವಿ. ಈ ಸಂಸ್ಕಾರ ನಮ್ಮೊಳಗಿದೆ. ಈ ಸಂಸ್ಕಾರ, ಈ ಸಂಸ್ಕೃತಿ ಮುಂದುವರಿಬೇಕು ಅಂತಂದ್ರೆ ಇವತ್ತು ನಾವು ನರೇಂದ್ರ ಮೋದಿ ಅನ್ನೋ ಒಂದು ವ್ಯಕ್ತಿ ಏನಿರೋದು, ಆ ನರೇಂದ್ರ ಮೋದಿ ವ್ಯಕ್ತಿ ಅನ್ನೋದು ಅತ್ಯಂತ ಗೌಣ ಆಗ್ತದೆ. ಅದು ಇಡೀ ರಾಷ್ಟ್ರದ ಶಕ್ತಿಯಾಗಿ ನಿಂತಾರೋ ಅವ್ರ ಕೈ ಬಲಪಡಿಸ್ಬೇಕು. ಅವ್ರ ಕೈ ಬಲಪಡಿಸ್ಬೇಕು ಅಂತಂದ್ರೆ ನಾವು ಎಲ್ಲೋ ಹೋಗಿ ಬಲಪಡಿಸೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಕೆಲವೊಂದಿಷ್ಟು ನಾನು ಸಾಕಷ್ಟು ಕಡೆ ಪ್ರಚಾರ ಕಡ್ಡಾಡಿದಾಗ ನೋಡಿದ್ವಿ. ಹೆಂಗಿತ್ತು ಅಂತಂದ್ರೆ ನರೇಂದ್ರ ಮೋದಿ ಭಾರಿ ಯಾವಾಗ ಆಗ್ತಾರ ಅಂತಂದ್ರೆ ನಾವು ಬೆಳಗಾವದಾಗ ಭಾರಿ ರಿಸಲ್ಟ್ ಕೊಡ್ತೀವಿ ಅಂದ್ರೆ ಅಷ್ಟೇ ನರೇಂದ್ರ ಮೋದಿ ಭಾರಿ. ಒಂದೇ ಒಂದು ಓಟಿನಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಬಿದ್ದಿದ್ದು ನಮ್ಮ ಮರಿಬಾರ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಜಯಲಲಿತಾ ಅವರು ಬದಲಾದ್ರು ಅಂತ ಒಂದೇ ಕಾರಣಕ್ಕಾಗಿ ಒಂದು ಓಟ್ನಿಂದ ಸರ್ಕಾರ ಬಿದ್ದು ಹೋಯ್ತು. ಆವತ್ತು ಮಾಡಿದ ತಪ್ಪಿಗೆ 10 ವರ್ಷ ಶಿಕ್ಷೆ ಅನುಭವಿಸಿದ್ವಿ. ಹೌದಾ? ಸ್ಟಾಂಪ್ ಪೇಪರ್ ಒಬ್ಬ ಪ್ರಧಾನಮಂತ್ರಿಯನ್ನು ಕೂಡಿಸಿ ಇಟಲಿಯಿಂದ ಬಂದಂತ ಹೆಣ್ಮಗಳು ಭಾರತ ದೇಶವನ್ನ ಆಳಿದ್ರ ಪರಿಣಾಮ ಸಾಕಷ್ಟು ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳಾಯಿತು, ಸಾಕಷ್ಟು ಹೋರಾಟಗಳು ನಡೆದವು. ಹಿಂದುತ್ವ, ಹಿಂದೂ ಸಮಾಜ ಇದರ ಮೇಲೆ ನಿರಂತರವಾಗಿ ದಾಳಿಗಳು. ಈ 10 ವರ್ಷದಿಂದ ನಮ್ಮಷ್ಟಕ್ಕೆ ನಮಗೆ ಅನಿಸ್ತಾ ಇದೆ ನಾವು ಸುರಕ್ಷತೆಯಿಂದ ಇದ್ದೀವಿ ಅಂತ. ಯಾಕ ಅಂತಂದ್ರೆ ಉತ್ತರ ಒಂದೇ ಅದು. ಏನು ಉತ್ತರಪ್ಪ? ಮ್ಯಾಲೆ ಮೋದಿ ಇದ್ದಾರೆ, ಸುರಕ್ಷೆ ಅಂತ ಇದೆ. ರಾಷ್ಟ್ರದ ಚೌಕಟ್ಟು ಸುರಕ್ಷೆ ಅಂತ ಅದ. ಯಾವ ಕಾರಣಕ್ಕಾಗಿ? ಮ್ಯಾಲೆ ಮೋದಿ ಇದ್ದಾನೆ, ಆ ಕಾರಣ. ಗಡಿ ಒಳಗೆ ದೇಶ ಕಾಯುವಂತ ಸೈನಿಕರು ದಣುವಾಗಿ ಒಂದು 10 ನಿಮಿಷ ಮಲ್ಕೊಂಡ್ರು ಅಂತಂದ್ರೆ ಆ ಮಲ್ಕೊಂಡ ಸಮಯಗಳು ದೇಶದ ಸೈನಿಕರು ರುಂಡ ಕಟ್ಕೊಂಡು ಹೋದಂತ ಪಾಕಿಸ್ತಾನಿಗಳು ಅವತ್ತಿನ ಒಂದು ಕಾಲ ಇತ್ತು. ಇವತ್ತು ಅದೇ ಕತ್ತಲೆ ಒಳಗೆ, ಅದೇ ರಾತ್ರಿ ಒಳಗೆ, ಅದೇ ಪಾಕಿಸ್ತಾನಕ್ಕೆ ನುಗ್ಗಿ 160 ಜನರ ಹೆಣ ಹೊತ್ತು ಬಂದಂತ ದೇಶ ಭಾರತ. ಕಾರಣ ಏನು ಅಂತಂದ್ರೆ ಒಬ್ಬ ಸಶಕ್ತ, ಸದೃಢ, ಸದ್ವಿಚಾರ ನಾಯಕನನ್ನು ನಾವು ಆರಿಸಿ ಕಳಿಸ್ತೇವೆ. ನೆಪೋಲಿಯನ್ ಬೋನಾಪಾರ್ಟ್ ಅಂತ ಒಬ್ಬ ವ್ಯಕ್ತಿ ಇದ್ದ, ನೀವು ಕೇಳಿರ್ಬೋದು. ಇತಿಹಾಸದೊಳಗೆ ಅತ್ಯಂತ ಪ್ರಸಿದ್ಧ ಒಂದು ವ್ಯಕ್ತಿತ್ವ. ಆ ನೆಪೋಲಿಯನ್ ಬೋನಾಪಾರ್ಟ್ ತನ್ನ ಇತಿಹಾಸದೊಳಗೆ ಹೇಳ್ಬೇಕಾದ್ರೆ ಹೇಳ್ತಾನ, 100 ಸಿಂಹಗಳಿಗೆ ಒಂದು ಕುರಿ ನಾಯಕ ಆಗಿತ್ತು ಅಂತಂದ್ರೆ ಆ ಸೇನೆಗೆ ನಾ ಹೆದರೋದಿಲ್ಲ. 100 ಸಿಂಹಗಳಿತ್ತು. ಆ 100 ಸಿಂಹಗಳ ಲೀಡರ್ಶಿಪ್ ಯಾರು ಮಾಡ್ತಿದ್ರು? ಒಂದು ಕುರಿ ಮಾಡ್ತಿತ್ತು ಅಂತಂದ್ರೆ ಆ ಸೇನೆಗೆ ನಾ ಹೆದರೋದಿಲ್ಲ. ಮತ್ತೆ ಯಾವ ಸೇನೆಗೆ ಹೆದರ್ತಿ ಅಂತಂದ್ರೆ 100 ಕುರಿಗಳಿಗೆ ಒಂದು ಸಿಂಹ ಲೀಡರ್ ಆಗಿತ್ತು ಅಂತಂದ್ರೆ ಅದಕ್ಕೆ ಹೆದರ್ತೀನಿ. ಯಾಕಂದ್ರೆ ಎಲ್ಲರೂ ಆ ನಾಯಕನನ್ನ ನೋಡಿ
ಅವು ಆ ನಾಯಕನಂಗನೇ ವರ್ತನೆ ಮಾಡ್ತಾವ, ಆ ನಾಯಕನಂಗನೇ ಕೆಲಸ ಮಾಡ್ತಾವ. ಆ ಕಾರಣಕ್ಕಾಗಿ 100 ಕುರಿಗಳು ಸಿಂಹ ಆಗಿ ಬದಲಾಗ್ತಾವ. ಅದಕ್ಕಾಗಿ ಅಂತ ಸೇನೆ ಜಗತ್ತಿನ ಇವತ್ತು ಇಡೀ ಜಗತ್ತು ಒಪ್ಕೊಂಡದ ನರೇಂದ್ರ ಮೋದಿ ನಾಯಕತ್ವವನ್ನು. ಇಡೀ ಜಗತ್ತಿನೊಳಗೆ ಎಲ್ಲೇ ಯುದ್ಧ ಆಯ್ತು, ಎಲ್ಲೇ ಗಲಭೆ ಆಯ್ತು ಅಂತಂದ್ರ ಮೊದಲು ನಾವೆಲ್ಲರೂ ಓಡಿ ಹೇಳಿ ಹೋಗ್ತಿದ್ವಿ ಅಂತಂದ್ರೆ ಪಾಕಿಸ್ತಾನ ಯಾವುದು ಅಮೆರಿಕ ಮುಂದೆ ಹೋಗಿ ಕೂಡ್ತಿದ್ವಿ, ನಮ್ಮ ಮೇಲೆ ದಾಳಿ ಆಗ್ಲಿಕ್ಕೆ ಸಹಾಯ ಮಾಡ್ರಿ ಅಂತ. ಇವತ್ತು ಪರಿಸ್ಥಿತಿ ಉಲ್ಟಾಗಿದೆ. ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೀತು, ಮಧ್ಯಸ್ಥಿಕೆ ಯಾರು ಬೇಕಾಯ್ತು ಅಂತಂದ್ರೆ ಭಾರತ ಬೇಕಾಯ್ತು. ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧ ನಡೀತು, ಮಧ್ಯಸ್ಥಿಕೆ ಯಾರು ಬೇಕಾಯ್ತು ಅಂದ್ರೆ ಭಾರತದ ಬೇಕಾಯ್ತು. ಯಾವ ಕಾಲದೊಳಗೆ ಪಶ್ಚಿಮಾತ್ಯ ರಾಷ್ಟ್ರಗಳನ್ನ ನಂಬಿ ಪೂರ್ವದ ರಾಜ್ಯಗಳ ಜೀವನ ನಡೆಸ್ತಿದ್ವು, ಇವತ್ತು ಪೂರ್ವದೊಳಗೆ ಸೂರ್ಯನ ಉದಯ ಆಗಿದೆ. ಆ ಸೂರ್ಯನ ಉದಯ ಭಾರತದ ರೂಪದೊಳಗೆ, ಹಿಂದುತ್ವದ ರೂಪದೊಳಗೆ, ನರೇಂದ್ರ ಮೋದಿ ರೂಪದೊಳಗೆ ಆ ಸೂರ್ಯನ ಉದಯ ಆಗಿದೆ. ಆ ಸೂರ್ಯನ ಉದಯ ಆಗಿದ್ದನ್ನ ನಾವೆಲ್ಲರೂ ಸಂಭ್ರಮಿಸಬೇಕು. ಆ 7ನೇ ತಾರೀಕಿನ ದಿನ ಆ ಸಂಭ್ರಮದ ಸಂಕೇತ ಆಗಿದೆ. ಎಲ್ಲರೂ ಬಿಜೆಪಿಗೆ ಓಟ್ ಹಾಕಬೇಕು, ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು. ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವ ಮುಖಾಂತರ ಹಿಂದೂಗಳು ಜಾಗೃತ ಆಗಿದ್ದೀವಿ ಅಂತ ಅನ್ನೋದನ್ನ ದೇಶಕ್ಕೆ ಮತ್ತು ಇಡೀ ಜಗತ್ತಿಗೆ ತೋರಿಸಿಕೊಡುವಂತ ಪ್ರಯತ್ನ ನಾವು ಮಾಡಬೇಕು. ಯಾರ್ಯಾರು ಹೊರಗಡೆ ಇರ್ತಾರೋ, ಅಕಸ್ಮಾತ್ ಎಲೆಕ್ಷನ್ ವೋಟ್ ಹಾಕೋದು ಇಂಥವನ್ನೆಲ್ಲ ಬಿಟ್ಟು ನುಡಿಸ್ಕೊಂಡು ಹೋಗುವಂತ ಜನಾಂಗನೂ ಅದರ ನಾವು ಮಾಡೋದು. ನಾನು ನಿನ್ನೆ ಒಬ್ಬರು ನಾಯಕರ ಜೊತೆ ಮಾತಾಡುವಾಗ ಕೇಳಿರೋರು, ಹಿಂದೂ ಸಮಾಜ ಎಷ್ಟು ದೊಡ್ಡದಿದ್ರು ಈ ಸಮಾಜಕ್ಕೆ ನೀವು ಬೆಂಬಲ ನಿಲ್ಲಾಗಿಲ್ಲ, ಹಿಂದೂ ಸಮಾಜದ ಏನು ಅವ್ರ ಬೇಡಿಕೆಗಳನ್ನು ಅವ್ರು ಈಡೇರಿಸಂಗಿಲ್ಲ. ಆದ್ರೆ ಇಸ್ಲಾಂ ಸಮಾಜದ ಬೇಡಿಕೆಗಳನ್ನ ಅತ್ಯಂತ ತ್ವರಿತವಾಗಿ ಆಗಿಂದಾಗಲೇ ಈಡೇರಿಸ್ತೀವಿ. ಅವ್ರು ಇನ್ನೂ ಕೇಳಬೇಕಂತ ಅನ್ನೋದ್ರೊಳಗೆ ಅವ್ರಿಗೆ ಕೊಟ್ಬಿಟ್ಟಿರ್ತೀವಿ, ಅವ್ರ ಬೆಂಬಲಕ್ಕೆ ಬರ್ತೀವಿ. ಯಾಕ ಅಂತ ಹೇಳಿ ಅವ್ರು ಹೇಳಿದ್ರು, ಅವರಲ್ಲಿ ಒಗ್ಗಟ್ಟದ, ನಿಮ್ಮೊಳಗೆ ಒಗ್ಗಟ್ಟಿಲ್ಲ ಅಂತ. ನಮ್ಮೊಳಗೆ ಒಗ್ಗಟ್ಟು ಯಾಕಿಲ್ಲ ಅಂತಂದ್ರೆ ನಾವು ಇಲ್ಲಿವರೆಗೂ ಏನ್ ಹೇಳ್ಕೊತ ಬಂದೀವಿ ಅಂತ, ನಾನು ಲಿಂಗಾಯತ, ಬ್ರಾಹ್ಮಣ, ಕುರುಬ, ಕ್ಷತ್ರಿಯ ಇವನೇ ಹೇಳ್ಕೊತ ಬಂದ್ವಿ. ಮುಸಲ್ಮಾನರು ಹೇಳ್ಬೇಕಂದ್ರೆ ಹಿಂಗೆ ಹೇಳಂಗಿಲ್ಲ ನಾವು. ಅವ್ನು ಮುಸಲ್ಮಾನ್ ಅಂತ ಹೇಳ್ತೀವಿ, ಅವ ತಬ್ಲಿಗಿ ಅದಾನು, ಏನೋ ಅವ್ನು ನರಾಫ್ ಅದಾನು, ಅವ ಅಹಮದಿ ಅದಾನು, ಏನು ಮೊಹಮ್ಮದಿ ಅದಾನು, ಸಿಯಾ ಅದಾನು, ಸುನ್ನಿ ಅದಾನು, ಇದನ್ನ ಹೇಳಂಗಿಲ್ಲ. ಒಂದ್ಸಲ ಅರುಣ್ ಬಡಿಯರ್ ಅಂತ ಒಬ್ಬರು ಪತ್ರಕಾರ ಇದ್ದಾರೆ, ಟಿವಿ ಒಳಗೆ ಬರ್ತಿರ್ತಾರೆ, ಆಂಕರ್ ಇದ್ದಾರೆ. ಅವ್ರಿಗೆ ಹೇಳಿದ್ದೆ, ಹಿಂದೂಗಳ ಹೆಂಗೆ ಕುರುಬ ಜನಾಂಗ ಇಷ್ಟು, ಲಿಂಗಾಯತ ಜನಾಂಗ ಇಷ್ಟು, ಒಕ್ಕಲಿಗರಿಷ್ಟು, ಬ್ರಾಹ್ಮಣರಿಷ್ಟು, ಬಂಟರಿಷ್ಟು, ಶಟ್ಟರಿಷ್ಟು, ಹೀಗೇನು ಲಿಸ್ಟ್ ಮಾಡ್ತಿರಲ್ಲ, ಇದೇ ರೀತಿ ಮುಸ್ಲಿಂ ಸಮಾಜ ಟೋಟಲ್ ಇಷ್ಟು ಪರ್ಸೆಂಟ್ ಅಂತ ಹೇಳಬೇಡಿ. ಸಿಯಾ ಎಷ್ಟು, ಸುನ್ನಿ ಎಷ್ಟು, ಮೊಹಮ್ಮದಿ ಎಷ್ಟು ಹೇಳ್ರಿ, ಎಷ್ಟು ಬರ್ತಾರೆ ಹೆಸರು? ಒಂದು 50-60 ಜನ ಬರ್ತಾರೆ. ಆದ್ರೂ ಅವರೊಳಗೆ ಒಗ್ಗಟ್ಟಿರೋ ಕಾರಣಕ್ಕಾಗಿ ಈ ರಾಜಕೀಯ ಸ್ಥಿತಿಯನ್ನ ಪಲ್ಲಟ ಮಾಡುವಂತ ಶಕ್ತಿ ಅವರೊಳಗೆ. ನಾವು ಸಹಿತ ಇವತ್ತು ಸಂಘಟಿತರಾಗಿ, ಇಡೀ ಹಿಂದೂ ಸಮಾಜ ಸಂಘಟಿತಾಗಿ ನಮ್ಮ ಶಕ್ತಿಯನ್ನು ತೋರಿಸ್ಬೇಕು, ನಮ್ಮ ತಾಕತ್ತನ್ನು ತೋರಿಸ್ಬೇಕು. ನಮ್ಮೊಳಗಿರೋ ತೇಜಸ್ಸನ್ನು ನರೇಂದ್ರ ಮೋದಿ ಅವರ ಮೂಲಕ ನಾವು ಜಗತ್ತಿಗೆ ತೋರ್ಪಡಿಸಬೇಕು. ಆ ಕಾರಣಕ್ಕಾಗಿ 7ನೇ ತಾರೀಕು ತಮ್ಮೆಲ್ಲರ ಸಹಕಾರದೊಂದಿಗೆ ಮತ್ತೊಮ್ಮೆ ಭಾರತದೊಳಗ ಹಿಂದುತ್ವವನ್ನ ಹಿಡನ್ ಅಜೆಂಡಾ ಆಗಿ ಇಟ್ಕೊಂಡಂತ ಸರ್ಕಾರ ಬರುವಂತದ್ದು ಒಂದು ಕಲ್ಪನೆ, ನಾವು ನೀವು ಅದಕ್ಕೆ ಆ ಕಲ್ಪನೆಗೆ ನೀರೆರಡು ಪೋಷಿಸ್ಬೇಕಂತ ಕೇಳ್ಕೊಂತ ನಾನು ಮಾತು